ಶಾಂತಿ. ಮುರಳಿಯ ದಿನಾಂಕ 25/3/2026. ಪ್ರಾತಃ ಮುರಳಿ ಬಾಪ್ದಾದ ಮಧುಬನ. ತಂದೆ ತಿಳಿಸುತ್ತಾರೆ, ಮಧುರ ಮಕ್ಕಳೇ, ತಾವು ಮಹಾವೀರರಾಗಿದ್ದೀರಾ. ತಾವು ಮಾಯೆಯ ಬಿರುಗಾಳಿಗಳಿಗೆ ಹೆದರಬಾರದು. ಒಬ್ಬ ತಂದೆಯ ವಿನಃ ಮತ್ತೆ ಯಾವುದೇ ಚಿಂತೆ ಮಾಡದೆ ಅವಶ್ಯವಾಗಿ ಪವಿತ್ರರಾಗಬೇಕು. ಪ್ರಶ್ನೆ: ಮಕ್ಕಳಲ್ಲಿ ಯಾವ ಸಾಹಸವಿದ್ದಾಗ ಬಹಳ ಶ್ರೇಷ್ಠ ಪದವಿಯನ್ನು ಪಡೆಯಬಹುದು? ಉತ್ತರ: ಶ್ರೀಮತದಂತೆ ನಡೆದು ಪವಿತ್ರರಾಗಿರುವಂತಹ ಸಾಹಸ ಇರಬೇಕು. ಬಲೆ ಎಷ್ಟೇ ಹಂಗಾಮ, ಕಲಹ, ಗೊಂದಲವಾಗಲಿ, ಎಷ್ಟೇ ಸಹನೆ ಮಾಡಿಕೊಳ್ಳಬೇಕಾಗಿ ಬರಲಿ, ಆದರೆ ತಂದೆ ಏನು ಪವಿತ್ರರಾಗುವಂತಹ ಶ್ರೇಷ್ಠ ಮತವನ್ನು ಕೊಟ್ಟಿದ್ದಾರೆ, ಅದರಂತೆ ನಿರಂತರವಾಗಿ ನಡೆಯುತ್ತಾ ಇರಿ. ಆಗ ಬಹಳ ಶ್ರೇಷ್ಠ ಪದವಿಯನ್ನು ಪಡೆದುಕೊಳ್ಳಬಹುದು. ಯಾವುದೇ ಮಾತಿನಲ್ಲಿ ಹೆದರಬಾರದು. ಏನೇ ಆದರೂ ಹೊಸದೇನಲ್ಲ. ಕಲ್ಪದ ಮೊದಲು ಆಗಿತ್ತು, ಈಗಲೂ ಆಗ್ತಿದೆ, ಮುಂದೆಯೂ ಆಗತ್ತೆ. ಇದೇನು ಹೊಸದಲ್ಲ, ಭಯ ಪಡಬಾರ್ದು ಅಂತಾರೆ ಬಾಬಾ. ಗೀತೆ: ಬೋಲಾನಾಥ ತಂದೆ ಭಿನ್ನವಾಗಿದ್ದಾರೆ. ಓಂ ಶಾಂತಿ. ಇದಾಗಿದೆ ಭಕ್ತಿ ಮಾರ್ಗದವರ ಗೀತೆ. ಜ್ಞಾನ ಮಾರ್ಗದಲ್ಲಿ ಗೀತೆಯ ಅವಶ್ಯಕತೆ ಇಲ್ಲ, ಏಕೆಂದರೆ ಗಾಯನವಿದೆ. ತಂದೆಯಿಂದ ನಾವು ಬೇಹದ್ದಿನ ಆಸ್ತಿಯನ್ನು ಪಡೆಯುತ್ತೇವೆ. ಭಕ್ತಿ ಮಾರ್ಗದ ರೀತಿ ಪದ್ಧತಿಗಳೇನಿವೆ ಅದು ಇದರಲ್ಲಿ ಬರಲು ಸಾಧ್ಯವಿಲ್ಲ. ಮಕ್ಕಳು ಕವಿತೆ ಮುಂತಾದವನ್ನು ತಯಾರು ಮಾಡುತ್ತಾರೆ ಅನ್ಯರಿಗೆ ತಿಳಿಸಲು. ಅದರ ಅರ್ಥ ಎಲ್ಲಿಯವರೆಗೆ ತಾವು ತಿಳಿಸುವುದಿಲ್ಲ ಅಲ್ಲಿಯವರೆಗೆ ಯಾರು ತಿಳಿದುಕೊಳ್ಳುವುದಿಲ್ಲ. ಈಗ ತಾವು ಮಕ್ಕಳಿಗೆ ತಂದೆ ಸಿಕ್ಕಿದ್ದಾರೆ ಅಂದಾಗ ಖುಷಿಯ ನಶೆ ಇರಬೇಕು. ತಂದೆ 84 ಜನ್ಮಗಳ ಚಕ್ರದ ಜ್ಞಾನವನ್ನು ತಿಳಿಸಿದ್ದಾರೆ. ಖುಷಿಯಾಗಬೇಕು. ನಾವು ಈಗ ಸ್ವದರ್ಶನ ಚಕ್ರಧಾರಿಗಳಾಗಿದ್ದೇವೆ. ತಂದೆಯಿಂದ ವಿಷ್ಣುಪುರಿಯ ಆಸ್ತಿಯನ್ನು ಪಡೆಯುತ್ತಿದ್ದೇವೆ. ನಿಶ್ಚಯ ಬುದ್ಧಿಯುಳ್ಳವರೇ ವಿಜಯಿಗಳಾಗುತ್ತಾರೆ. ಯಾರಿಗೆ ನಿಶ್ಚಯವಿರುತ್ತದೆ ಅವರು ಸತ್ಯಯುಗದಲ್ಲಿ ಬರುತ್ತಾರೆ ಅಂದಾಗ ತಾವು ಮಕ್ಕಳಿಗೆ ಸದಾ ಖುಷಿ ಇರಬೇಕು. ಫಾಲೋ ಫಾದರ್, ತಂದೆಯನ್ನು ಅನುಸರಿಸಿರಿ. ತಾವು ತಿಳಿದುಕೊಂಡಿದ್ದೀರಾ, ನಿರಾಕಾರ ಶಿವ ತಂದೆ ಎಂದಿನಿಂದ ಇವರಲ್ಲಿ ಪ್ರವೇಶ ಮಾಡಿದ್ದಾರೆ. ಅಂದಿನಿಂದ ಬಹಳ ದೊಡ್ಡ ಹಂಗಾಮವಾಯಿತು. ಪವಿತ್ರತೆಯ ವಿಷಯದಲ್ಲಿ ಬಹಳ ಜಗಳಗಳು ನಡೆಯಿತು. ಮಕ್ಕಳು ದೊಡ್ಡವರಾದರು. ಆಗ ಹೇಳಿದ್ರು, ವಿವಾಹ ಮಾಡ್ಕೊಳ್ಳಿ ಬೇಗ ಎಂದು. ವಿವಾಹವಿಲ್ಲದೆ ಕೆಲಸ ಹೇಗೆ ನಡೆಯುತ್ತೆ ಅಂತ ಹೇಳಿದ್ರು. ಆ ವಿಷಯವಾಗಿ ಜಗಳ ಕಲಹಗಳಾಯಿತು. ಬಲೆ ಮನುಷ್ಯರು ಗೀತೆ ಓದುತ್ತಾರೆ, ಆದರೆ ಅದರಿಂದ ಏನನ್ನೂ ತಿಳಿದುಕೊಳ್ಳುವುದಿಲ್ಲ. ಎಲ್ಲರಿಗಿಂತ ಜಾಸ್ತಿ ಅಭ್ಯಾಸ ಬ್ರಹ್ಮ ಬಾಬರವರಿಗೆ ಇತ್ತು. ಒಂದು ದಿನವೂ ಸಹ ಗೀತೆ ಓದದೇ ಇರುತ್ತಿರಲಿಲ್ಲ. ಯಾವಾಗ ಗೊತ್ತಾಯಿತು ಗೀತೆಯ ಭಗವಂತ ಶಿವ ಆಗಿದ್ದಾರೆಂದು, ಆಗ ನಶೆ ಏರಿತು. ನಾನಂತೂ ವಿಶ್ವಕ್ಕೆ ಮಾಲೀಕ ಆಗುತ್ತೇನೆ ಎಂದು. ಶಿವ ಭಗವಾನ್ ವಾಚ ಆಗಿದೆ ಅಂದಾಗ ಪವಿತ್ರತೆಯ ಬಹಳ ಹಂಗಾಮವಾಯಿತು. ಇದರಲ್ಲಿ ಬಹಳ ಸಾಹಸವೂ ಸಹ ಬೇಕಾಗಿರುತ್ತೆ ಅಲ್ವಾ? ತಾವಾಗಿದ್ದೀರಾ ಮಹಾವೀರ ಮಹಾವೀರಣಿಯರು. ಒಬ್ಬ ತಂದೆಯ ವಿನಃ ಬೇರೆ ಯಾವುದೇ ಚಿಂತೆ ಮಾಡಬಾರ್ದು. ಒಬ್ಬ ಬಾಬರೂರ ನೆನಪಿನಲ್ಲಿ ಇರಬೇಕು. ಪುರುಷರು ರಚಯಿತರು. ರಚಯಿತ ಸ್ವಯಂ ಪಾವನ ಆದರೆ ರಚನೆ ತಮ್ಮ ಪರಿವಾರವನ್ನು ಸಹ ಪಾವನ ಮಾಡುತ್ತಾರೆ. ಈ ಮಾತಿನ ಮೇಲೆ ಅನೇಕರ ಜಗಳ ನಡೆಯಿತು. ದೊಡ್ಡ ದೊಡ್ಡ ಮನೆಗಳಿಂದ ಹೊರಗೆ ಬಂದರು. ಬಾಬನ ಮಕ್ಕಳಾದರು, ಸಮರ್ಪಿತ ಆದರು. ಯಾವ ಚಿಂತೆಯೂ ಮಾಡಲಿಲ್ಲ. ಯಾರ ಅದೃಷ್ಟದಲ್ಲಿ ಇರಲಿಲ್ಲ ಅವರು ತಿಳ್ಕೊಂಡ್ರು, ಹೇಗಪ್ಪ ಹೋಗೋದು, ಹೇಗೆ ಪರಿವಾರ ಬಿಟ್ಟು ಹೋಗಬೇಕು, ಹೇಗೆ ಇದೆಲ್ಲ ಸಹನೆ ಮಾಡ್ಕೋಬೇಕು ಅಂತ ಅಲ್ಲೇ ಇದ್ದು ಬಿಟ್ಟರು. ಪವಿತ್ರರಾಗಿ ಅಂತೂ ಇರಲೇಬೇಕಾಗಿದೆ ಅಲ್ವಾ? ಇಲ್ಲ ಅಂದರೆ ಹೋಗಿ ತಮ್ಮ ಪ್ರಬಂಧ ಮಾಡಿಕೊಳ್ಳಿ. ಬಾಬನ ಮಕ್ಕಳಾಗಿದ್ದೀರಾ, ಬಾಬನ ಮನೆಯಲ್ಲಿ ಇರಬೇಕು ಅಂತ ಅಂದರೆ ಇರಿ ಪವಿತ್ರವಾಗಿ. ಇಲ್ಲಾಂದರೆ ತಮ್ಮ ವ್ಯವಸ್ಥೆ ನೋಡ್ಕೊಳ್ಳಿ. ಅಷ್ಟು ಸಾಹಸನೂ ಬೇಕಲ್ವ ಪವಿತ್ರತೆಯ ಮಾರ್ಗದಲ್ಲಿ ನಡೆಯಲು? ಬಾಬರವರ ಸನ್ಮುಖದಲ್ಲಿ ಎಷ್ಟೆಲ್ಲ ಕಲಹಗಳಾಯಿತು, ಹಂಗಾಮ ಆಯಿತು. ಬಾಬರವ್ರಿಗೆ ಎಂದಾದರೂ ಚಿಂತೆ ಆಯಿತಾ? ಎಂದಾದರೂ ಅವ್ರು ಚಿಂತಿತರಾಗಿರೋದನ್ನು ನೋಡಿದ್ರ? ಅಮೇರಿಕದವರೆಗೆ ಪತ್ರಿಕೆಗಳಲ್ಲಿ ಬಾಬರವ್ರ ಬಗ್ಗೆ ಹಾಕಿದ್ರು, ಪೇಪರ್ಸಲ್ಲೆಲ್ಲ ಬಂತು. ಬಾಬಾ ಹೇಳ್ತಾರೆ, ದಿ ನಥಿಂಗ್ ನ್ಯೂ, ಹೊಸದೇನಲ್ಲ.
ಇದಂತೂ ಕಲ್ಪದ ಮೊದಲು ನಡೆದಿತ್ತು. ಇದರಲ್ಲಿ ಭಯಪಡುವ ಮಾತೇನಿದೆ? ತಮ್ಮ ತಂದೆಯಿಂದ ಆಸ್ತಿಯನ್ನು ತಾವು ಪಡೆಯಬೇಕು, ತಮ್ಮ ರಚನೆಯನ್ನು ರಕ್ಷಿಸಬೇಕು. ಬಾಬರೂರು ತಿಳಿದುಕೊಂಡಿದ್ದಾರೆ, ಪೂರ್ತಿ ರಚನೆ ಈ ಸಮಯದಲ್ಲಿ ಪತಿತ ಆಗಿದೆ, ನಾನೇ ಎಲ್ಲರನ್ನೂ ಪಾವನ ಮಾಡಬೇಕು. ತಂದೆಗೆ ಎಲ್ಲರೂ ಹೇಳುತ್ತಾರೆ, ಏ ಪತಿತ ಪಾವನ ಮಾರ್ಗದರ್ಶಕ ಬನ್ನಿ ಎಂದು. ಅಂದಾಗ ಆ ತಂದೆಗೆ ದಯೆ ಬರತ್ತೆ, ದಯಾ ಹೃದಯ ಅಲ್ವಾ? ತಂದೆ ತಿಳಿಸುತ್ತಾರೆ, ಮಕ್ಕಳೇ, ಯಾವುದೇ ಮಾತಿನಲ್ಲಿ ಭಯ ಪಡಬೇಡಿ. ಭಯ ಪಡುವುದರಿಂದ ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯುವುದಿಲ್ಲ. ಮಾತೆಯರ ಮೇಲೆ ಎಷ್ಟೆಲ್ಲ ಅತ್ಯಾಚಾರವಾಗತ್ತೆ, ಇದು ಸಹ ನಿಶಾನಿ ಗುರುತಿದೆ ಅಲ್ವಾ? ದ್ರೌಪದಿಯನ್ನು ಎಷ್ಟು ಅಪಮಾನ ಮಾಡಿದ್ರು, ಎಷ್ಟೆಲ್ಲ ಅವಮಾನ ಮಾಡಿದ್ರು. ಬಾಬಾ 21 ಜನ್ಮಗಳಿಗಾಗಿ ಆ ರೀತಿ ಅವಮಾನ ಆಗುವುದರಿಂದ ರಕ್ಷಿಸುತ್ತಾರೆ. ಪ್ರಪಂಚ ಈ ಮಾತುಗಳನ್ನು ತಿಳಿದುಕೊಂಡಿಲ್ಲ. ಪತಿತ ತಮೋಪ್ರಧಾನ ಹಳೆಯ ಸೃಷ್ಟಿಯಂತೂ ಆಗಲೇಬೇಕು. ಪ್ರತಿಯೊಂದು ವಸ್ತು ಹೊಸದರಿಂದ ಹಳೆಯದು ಮತ್ತು ಹಳೆಯದರಿಂದ ಅವಶ್ಯವಾಗಿ ಹೊಸದು ಆಗಲೇಬೇಕು. ಹಳೆಯ ಮನೆಯನ್ನು ಬಿಡಬೇಕಾಗುವುದು. ಹೊಸ ಪ್ರಪಂಚ ಸ್ವರ್ಣಿಮ ಪ್ರಪಂಚ, ಹಳೆಯ ಪ್ರಪಂಚ ಕಬ್ಬಿಣದ ಪ್ರಪಂಚ. ಸದಾ ಒಂದೇ ಥರ ಇರಲಿಕ್ಕಾಗೋದಿಲ್ಲ. ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ, ಇದು ಸೃಷ್ಟಿ ಚಕ್ರವಾಗಿದೆ. ದೇವಿ ದೇವತೆಗಳ ರಾಜ್ಯವಿತ್ತು, ನಂತರ ಸ್ಥಾಪನೆ ಆಗುತ್ತಿದೆ. ತಂದೆ ಹೇಳುತ್ತಾರೆ, ಪುನಃ ತಮಗೆ ಗೀತೆಯ ಜ್ಞಾನವನ್ನು ತಿಳಿಸುತ್ತಿದ್ದೇನೆ. ಇಲ್ಲಿ ರಾವಣ ರಾಜ್ಯದಲ್ಲಿ ದುಃಖವಿದೆ, ರಾಮ ರಾಜ್ಯವೆಂದು ಯಾವುದಕ್ಕೆ ಹೇಳಲಾಗತ್ತೆ, ಇದನ್ನು ಸಹ ಯಾರೂ ತಿಳಿದುಕೊಂಡಿಲ್ಲ. ಬಾಬಾ ಹೇಳುತ್ತಾರೆ, ನಾನು ಸ್ವರ್ಗ ಅಥವಾ ರಾಮರಾಜ್ಯದ ಸ್ಥಾಪನೆ ಮಾಡಲು ಬಂದಿದ್ದೇನೆ. ತಾವು ಮಕ್ಕಳು ಅನೇಕ ಬಾರಿ ರಾಜ್ಯ ಪಡೆದಿದ್ದೀರಾ ಮತ್ತೆ ಕಳೆದುಕೊಂಡಿದ್ದೀರಾ. ಇದು ಎಲ್ಲರ ಬುದ್ಧಿಯಲ್ಲಿ ಇದೆ. 21 ಜನ್ಮಗಳಿಗಾಗಿ ಸ್ವರ್ಗದಲ್ಲಿ ನಾವು ಇರುತ್ತೇವೆ. ಅದಕ್ಕೆ ಹೇಳಲಾಗುವುದು 21 ಮನೆತನಗಳೆಂದು. ಅಂದರೆ ಅರ್ಥ, ಯಾವಾಗ ವೃದ್ಧ ಅವಸ್ಥೆಯಾಗುವುದು ಆಗ ಶರೀರ ಬಿಡುತ್ತಾರೆ. ಅಕಾಲ ಮೃತ್ಯು ಎಂದಿಗೂ ಆಗುವುದಿಲ್ಲ. ಈಗ ತಾವು ಹೇಗೆ ತ್ರಿಕಾಲದರ್ಶಿ ಆಗಿದ್ದೀರಾ. ತಾವು ತಿಳಿದುಕೊಂಡಿದ್ದೀರಾ ಶಿವ ತಂದೆ ಯಾರಾಗಿದ್ದಾರೆ. ಶಿವನ ಮಂದಿರಗಳನ್ನು ಅನೇಕ ಮಾಡುತ್ತಾರೆ. ಮೂರ್ತಿಯನ್ನು ಮನೆಯಲ್ಲಿಯೂ ಸಹ ಇಟ್ಟುಕೊಳ್ಳಬಹುದು ಅಲ್ವಾ? ಆದರೆ ಭಕ್ತಿ ಮಾರ್ಗದ್ದು ಸಹ ಡ್ರಾಮಾದಲ್ಲಿ ನಿಗದಿಯಾಗಿದೆ. ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕು. ಶ್ರೀಕೃಷ್ಣ ಅಥವಾ ಶಿವನ ಮೂರ್ತಿ ಮನೆಯಲ್ಲೂ ಇಟ್ಟುಕೊಳ್ಳುತ್ತಾರೆ. ವಸ್ತು ಅಂತೂ ಒಂದೇ ಅಲ್ವಾ? ದೇವಸ್ಥಾನದಲ್ಲಿ ಮೂರ್ತಿ ಇದ್ದರೂ ಮನೆಯಲ್ಲಿ ಮೂರ್ತಿ ಇದ್ದರೂ ಮೂರ್ತಿ ಅಂತೂ ಒಂದೇ. ಮತ್ತು ಅಷ್ಟು ದೂರ ದೂರ ಯಾಕೆ ಹೋಗ್ತಾರೆ? ಏನು ಅವರ ಬಳಿ ಹೋಗುವುದರಿಂದ ಶ್ರೀಕೃಷ್ಣನ ಆಸ್ತಿ ಸಿಗತ್ತಾ? ಸೊ ಏನಕ್ಕೆ ಹೋಗ್ತೀವಿ? ಇದೆಲ್ಲ ಮನುಷ್ಯರು ತಿಳ್ಕೊಂಡಿಲ್ಲ. ಈಗ ತಾವು ತಿಳಿದುಕೊಂಡಿದ್ದೀರಾ, ನಾವು ಜನ್ಮ ಜನ್ಮಾಂತರದಿಂದ ಭಕ್ತಿ ಮಾಡುತ್ತಾ ಬಂದಿದ್ದೇವೆ. ರಾವಣ ರಾಜ್ಯದ ಆಡಂಬರ ನೋಡಿ ಎಷ್ಟಿದೆ. ಇದಾಗಿದೆ ಅಂತಿಮ ಆಕರ್ಷಣೆ, ಅಂತಿಮ ಆಡಂಬರ ರಾವಣಂದು. ರಾಮರಾಜ್ಯ ಅಂತೂ ಸ್ವರ್ಗದಲ್ಲಿತ್ತು ಅಲ್ವಾ? ಅಲ್ಲಿ ವಿಮಾನಗಳು ಎಲ್ಲ ಇತ್ತು. ಮತ್ತು ಎಲ್ಲ ಮಾಯವಾಗತ್ತೆ. ಮತ್ತು ಈ ಸಮಯದಲ್ಲಿ ಎಲ್ಲ ತಯಾರಾಗುತ್ತೆ. ಈಗ ಎಲ್ಲವನ್ನು ಕಲಿಯುತ್ತಿದ್ದಾರೆ. ಕಲಿಯುವವರು ಆ ಸಂಸ್ಕಾರವನ್ನು ತೆಗೆದುಕೊಂಡು ಸ್ವರ್ಗದಲ್ಲಿ ಬರುತ್ತಾರೆ. ಅಲ್ಲಿ ಬಂದು ವಿಮಾನಗಳನ್ನು ತಯಾರು ಮಾಡುತ್ತಾರೆ, ಪುಷ್ಪಕ ವಿಮಾನ. ಭವಿಷ್ಯದಲ್ಲಿ ತಮಗೆ ಸುಖ ಕೊಡುವಂತಹ ವಸ್ತು ಇದಾಗಿದೆ. ಸೈನ್ಸು ನಿಮ್ಮ ಕೆಲಸಕ್ಕೆ ಬರುತ್ತೆ. ಇಲ್ಲಿ ವಿಜ್ಞಾನದ ಸಾಧನಗಳೆಲ್ಲ ತಯಾರಾಗ್ತಾ ಇದೆ. ಬಲೆ ದುಃಖ ಆಗ್ತಿರಬಹುದು, ಅದರಿಂದ ನಷ್ಟ ಆಗ್ತಿರ್ಬೋದು, ಸುಖನೂ ಇದೆ ದುಃಖನೂ ಇದೆ ಇಲ್ಲಿ. ಆದರೆ ಸತ್ಯಯುಗದಲ್ಲಿ ಎಲ್ಲ ಸೈನ್ಸಿನ ಸಾಧನಗಳು ಸುಖವನ್ನೇ ಕೊಡುತ್ತೆ. ಈಗ ಈ ಸೈನ್ಸು ದುಃಖಕ್ಕೋಸ್ಕರ ಇದೆ, ಅಲ್ಲಿ ಸುಖಕ್ಕೋಸ್ಕರ ಇರುವುದು. ಈಗ ಸ್ಥಾಪನೆ ಆಗ್ತಾ ಇದೆ ಹೊಸ ಪ್ರಪಂಚ. ತಂದೆ ಹೊಸ ಪ್ರಪಂಚಕ್ಕಾಗಿ ರಾಜಧಾನಿ ಸ್ಥಾಪನೆ ಮಾಡುತ್ತಿದ್ದಾರೆ. ಅಂದಾಗ ತಾವು ಮಕ್ಕಳು ಮಹಾವೀರ ಆಗಬೇಕು. ಪ್ರಪಂಚದಲ್ಲಿ ಯಾರೂ ಸಹ ಇದನ್ನು ತಿಳಿದುಕೊಂಡಿಲ್ಲ, ಭಗವಂತ ಬಂದಿದ್ದಾರೆ ಎಂಬುದನ್ನು. ತಂದೆ ಹೇಳುತ್ತಾರೆ, ಗೃಹಸ್ಥ ವ್ಯವಹಾರದಲ್ಲಿ ಇದ್ದು ಕಮಲ ಪುಷ್ಪದ ಸಮಾನ ಪವಿತ್ರರಾಗಿ ಇರಿ. ಇದರಲ್ಲಿ ಭಯ ಪಡುವ ಮಾತೇ ಇಲ್ಲ. ಬಲೆ ನಿಂದನೆ ಮಾಡಬಹುದು. ನಿಂದನೆ ಈ ಬ್ರಹ್ಮ ಬಾಬರವರಿಗೂ ಸಹ ಬಹಳ ಆಗಿತ್ತು ಅಲ್ವಾ? ಶ್ರೀಕೃಷ್ಣನು ನಿಂದನೆ ಅನುಭವಿಸಿದ್ರು ಅಂತ ತೋರಿಸ್ತಾರೆ ಅಲ್ವಾ? ಈಗ ಶ್ರೀಕೃಷ್ಣನಿಗೆ ಅಂತೂ ನಿಂದನೆ ಆಗೋದಿಲ್ಲ. ಬಹಳ ಪ್ರೀತಿ ಮಾಡ್ತಾರಲ್ವ ಕೃಷ್ಣನನ್ನು.
ನಿಂದನೆ ಅಂತೂ ಈ ಕಲಿಯುಗದಲ್ಲಾಗತ್ತೆ. ಸತ್ಯಯುಗದಲ್ಲಿ ಕೃಷ್ಣನಿಗೆ ನಿಂದನೆ ಮಾಡುವವರು ಯಾರೂ ಇರೋದಿಲ್ಲ. ಈ ಕಲಿಯುಗದಲ್ಲಿ ನಿಂದನೆ ಮಾಡುತ್ತಾರೆ. ನಿಮ್ಮ ರೂಪ ಏನೀಗ ಇದೆ, ಕಲ್ಪದ ನಂತರ ಇದೇ ಸಮಯದಲ್ಲಿ ಈ ರೂಪ ಇರುವುದು. ಮಧ್ಯದಲ್ಲಿ ಎಂದಿಗೂ ಸಹ ಈ ರೂಪ ಇರುವುದಿಲ್ಲ. ಜನ್ಮದ ನಂತರ ಜನ್ಮ ನಿಮ್ಮ ಫೀಚರ್ಸು ಚೇಂಜ್ ಆಗತ್ತೆ. ಇದು ಸಹ ಡ್ರಾಮಾ ತಯಾರಾಗಿದೆ. 84 ಜನ್ಮಗಳಲ್ಲಿ ಏನು ಫೀಚರ್ಸ್ ಇರುತ್ತೆ, ಜನ್ಮ ಪಡ್ಕೊಳ್ತೀರಾ, ಅದೇ ಮತ್ತೆ ಜನ್ಮ ಪಡ್ಕೊಳ್ತೀರಾ. ಈಗ ತಾವು ತಿಳಿದುಕೊಂಡಿದ್ದೀರಾ, ಇದೇ ಫೀಚರ್ಸು ಪರಿವರ್ತನೆ ಆಗಿ ಮುಂದಿನ ಜನ್ಮದಲ್ಲಿ ಈ ಲಕ್ಷ್ಮೀನಾರಾಯಣರ ಫೀಚರ್ಸ್ ಆಗುವುದು. ತಮ್ಮ ಬುದ್ಧಿಯ ಬೀಗ ಈಗ ತೆರೆಯಲ್ಪಟ್ಟಿದೆ. ಇದು ಹೊಸ ಮಾತಾಗಿದೆ. ಬಾಬರವರು ಹೊಸವರು ಅಂದರೆ ನಮಗೆ ಗೊತ್ತಿರಲಿಲ್ಲ ಅಲ್ವಾ, ಭಗವಂತನ ರೂಪದಲ್ಲಿ ನೆನಪು ಮಾಡ್ತಾ ಇದ್ವಿ. ಈಗ ತಂದೆ, ಶಿಕ್ಷಕ, ಸದ್ಗುರು, ಸರ್ವ ಸಂಬಂಧಿಯನ್ನಾಗಿ ಈಗ ಅರ್ಥ ಮಾಡಿಕೊಂಡಿದ್ದೇವೆ. ಮತ್ತು ಬಾಬಾ ಹೇಳುವ ಮಾತುಗಳು ಹೊಸದು. ಈ ಮಾತುಗಳು ಯಾರ ತಿಳುವಳಿಕೆಯಲ್ಲಿಯೂ ಬೇಗ ಬರುವುದಿಲ್ಲ. ಯಾವಾಗ ಅದೃಷ್ಟ ಇರುತ್ತೆ ಆಗ ಸ್ವಲ್ಪ ತಿಳಿದುಕೊಳ್ಳುತ್ತಾರೆ. ಬಾಕಿ ಮಹಾವೀರರೆಂದು ಯಾರಿಗೆ ಹೇಳಲಾಗುವುದೆಂದರೆ, ಯಾರು ಎಷ್ಟೇ ಬಿರುಗಾಳಿಗಳು ಬಂದರೂ ಅಲುಗಾಡುವುದಿಲ್ಲ. ಈಗ ಆ ಸ್ಥಿತಿ ಇನ್ನೂ ತಯಾರಾಗಿಲ್ಲ. ಅವಶ್ಯವಾಗಿ ಆ ಸ್ಥಿತಿ ಬರಬೇಕಾಗಿದೆ. ಮಹಾವೀರರು ಯಾವ ಬಿರುಗಾಳಿಗಳಿಗೂ ಹೆದರುವುದಿಲ್ಲ. ಆ ಸ್ಥಿತಿ ಅಂತಿಮದಲ್ಲಿ ಆಗತ್ತೆ. ಅದಕ್ಕೆ ಗಾಯನವೂ ಸಹ ಇದೆ. ಅತೀಂದ್ರಿಯ ಸುಖವನ್ನು ಗೋಪಿಕೆಯರನ್ನು ಕೇಳಿ ಎಂದು ಬಾಬಾ ಬಂದಿದ್ದಾರೆ. ತಾವು ಮಕ್ಕಳಿಗೆ ಸ್ವರ್ಗದ ಆಸ್ತಿ ಕೊಡಲು, ಸ್ವರ್ಗಕ್ಕೆ ಯೋಗ್ಯರನ್ನಾಗಿ ಮಾಡಲು. ಕಲ್ಪದ ಮೊದಲಿನಂತೆ ನರಕದ ವಿನಾಶವಂತೂ ಆಗಲೇಬೇಕು. ಸತ್ಯಯುಗದಲ್ಲಿ ಒಂದೇ ಧರ್ಮವಿತ್ತು. ಬಯಸ್ತಾರೆಲ್ಲರೂ ಒನ್ನೆಸ್ ಆಗಬೇಕು, ಎಲ್ಲರೂ ಒಂದಾಗಬೇಕೆಂದು. ಒಂದೇ ಧರ್ಮ ಇರಬೇಕು, ಒಂದೇ ದೇಶ ಇರಬೇಕು, ಅಂದರೆ ಎಲ್ಲರೂ ಸೇರಿ ಒಂದಾಗಬೇಕು ಅಂತ. ಇದು ಸಹ ಯಾರಿಗೂ ಗೊತ್ತಿಲ್ಲ. ರಾಮರಾಜ್ಯ, ರಾವಣ ರಾಜ್ಯ ಬೇರೆ ಬೇರೆ ಇದೆ. ಈಗ ತಂದೆಯಲ್ಲಿ ಪೂರ್ಣ ನಿಶ್ಚಯವಿತ್ತೆಂದರೆ ಶ್ರೀಮತದಂತೆ ನಡೆಯಬೇಕು. ಪ್ರತಿಯೊಬ್ಬರ ನಾಡಿ ನೋಡಬೇಕು. ಅದರ ಅನುಸಾರವಾಗಿ ಸಲಹೆ ಕೊಡಲಾಗುವುದು. ಬಾಬರೂರು ಸಹ ಮಕ್ಕಳಿಗೆ ಹೇಳಿದ್ರು, ಒಂದು ವೇಳೆ ವಿವಾಹ ಮಾಡಿಕೊಳ್ಬೇಕಾದ್ರೆ ಹೋಗಿ ಮಾಡಿಕೊಳ್ಳಿ. ಬಹಳಷ್ಟು ಜನ ಮಿತ್ರ ಸಂಬಂಧಿಕರು ಕೂತಿದ್ದಾರಲ್ವ, ವಿವಾಹ ಮಾಡಿಸ್ತಾರೆ. ಯಾರಿಗ ಪ್ರಪಂಚದ ಆಸಕ್ತಿ ಇದೆ, ಸಂಬಂಧಿಕರಿದ್ದಾರೆ, ಮಾಡಿಸ್ತಾರೆ. ಮತ್ತು ಇವು ಕೂಡ ಕೆಲವರೆಲ್ಲ ತಯಾರಾದರು, ಬಾಬನ ಮಕ್ಕಳಾದರು. ಇಲ್ಲ ಬಾಬಾ, ಆ ಪ್ರಪಂಚ ನಮಗೆ ಬೇಡ ಅಂತ ಬಾಬನ ಬಳಿ ಕೆಲವರು ಬಂದರು. ಯಾರಿಗೆ ಆ ಪ್ರಪಂಚ ಇಷ್ಟ ಇತ್ತು, ಬಾಬಾ ಅನುಮತಿ ಕೊಟ್ಟರು ಹೋಗಿ ಅಂತ. ಪ್ರತಿಯೊಬ್ಬರ ನಾಡಿಯನ್ನು ನೋಡಲಾಗುವುದು. ಕೇಳ್ತಾರೆ, ಬಾಬಾ ಈ ಪರಿಸ್ಥಿತಿ ಇದೆ, ಆದರೆ ನಾವು ಪವಿತ್ರವಾಗಿರಲಿಕ್ಕೆ ಬಯಸ್ತೀವಿ. ನಮ್ಮ ಸಂಬಂಧಿಕರು ನಮ್ಮನ್ನು ಮನೆಯಿಂದ ಹೊರ ಹಾಕಿದ್ದಾರೆ, ಈಗ ಏನು ಮಾಡಬೇಕು ಅಂತ. ಬಾಬಾ ಹೇಳ್ತಾರೆ, ಅರೆ ಇದನ್ನು ಕೇಳ್ತೀರಾ, ಪವಿತ್ರವಾಗಿರಬೇಕು. ಒಂದು ವೇಳೆ ಇರಲಿಕ್ಕಾಗಲ್ಲ ಅಂತ ಅಂದರೆ ಹೋಗಿ ಅಪವಿತ್ರರಾಗಿರಿ, ವಿವಾಹ ಮಾಡಿಕೊಳ್ಳಿ. ಸರಿ, ತಿಳ್ಕೊಳ್ಳಿ, ಯಾರಿಗಾದ್ರೂ ನಿಶ್ಚಿತಾರ್ಥ ಆಯಿತು, ರಾಜಿ ಮಾಡಿಕೊಂಡ್ರಿ, ಪರವಾಗಿಲ್ಲ. ಯಾವಾಗ ಕಂಕಣ ಕಟ್ಟಲಾಗತ್ತೆ ಆ ಸಮಯದಲ್ಲಿ ಹೇಳ್ತಾರಲ್ವ, ಪತಿ ನಿಮ್ಮ ಗುರು ಅಂತ ಹೇಳಿ, ಸರಿ ನೀವು ಅವರಿಂದ ಬರೆಸ್ಕೊಂಡು ಬನ್ನಿ. ತಾವು ಒಪ್ಕೊಳ್ತೀರಾ, ನಾನು ನಿಮ್ಮ ಗುರು ಈಶ್ವರ ಆಗಿದ್ದೀನಿ ಅಂತ ಹೇಳಿ, ಅಂದಾಗ ಬರ್ಕೊಡಿ ಅಂತ ಹೇಳಿ. ಈಶ್ವರ ಹೇಳ್ದಂಗೆ ಕೇಳಬೇಕಲ್ವಾ ಅಂತ ಬರೆಸ್ಕೊಳ್ಳಿ ಅವ್ರ ಹತ್ರ. ಸರಿ, ಈಗ ನಾನು ಆಜ್ಞೆ ಮಾಡ್ತಾ ಇದ್ದೀನಿ ಪವಿತ್ರವಾಗಿರಬೇಕು ಅಂತ, ಪವಿತ್ರವಾಗಿರೋಣ ಅಂತ ಹೇಳಿ. ಸಾಹಸನೂ ಬೇಕು ಅಲ್ವಾ. ಗುರಿಯಂತೂ ಬಹಳ ದೊಡ್ಡದಿದೆ, ಪ್ರಾಪ್ತಿಗಳು ಬಹಳ ಜಬರ್ದಸ್ತಿವೆ. ಕಾಮವಿಕಾರದ ಬೆಂಕಿಯೂ ಕೂಡ ಯಾವಾಗ ಹತ್ತುತ್ತೆ, ಯಾವಾಗ ಪ್ರಾಪ್ತಿಗಳ ಬಗ್ಗೆ ಗೊತ್ತಿರೋದಿಲ್ಲ. ನಾವು ಪವಿತ್ರವಾಗಿರುವುದರಿಂದ ಏನೆಲ್ಲ ಪ್ರಾಪ್ತಿ ಆಗಲಿದೆ ಎಂಬುದು ಗೊತ್ತಿರೋದಿಲ್ಲ. ಆಗ ವಿಕಾರಗಳಿಗೆ ವಶರಾಗುತ್ತಾರೆ. ಬಾಬಾ ಹೇಳುತ್ತಾರೆ, ಇಷ್ಟು ದೊಡ್ಡ ಪ್ರಾಪ್ತಿ ಆಗತ್ತೆ ಅಂದಾಗ ಈ ಒಂದು ಜನ್ಮ ಪವಿತ್ರವಾಗಿದ್ದರೆ ಏನು ದೊಡ್ಡ ಮಾತಾ? ನಾನು ನಿಮ್ಮ ಪತಿ ಈಶ್ವರ ಆಗಿದ್ದೀನಿ ಅಂತಾರೆ ಬಾಬಾ. ನನ್ನ ಆಜ್ಞೆಯಂತೆ ಪವಿತ್ರವಾಗಿರಬೇಕಲ್ವಾ ಅಂದಾಗ ಏನು ಕಂಕಣ ಕಟ್ಟುವಾಗ ಹೇಳ್ತಾರಲ್ವ, ನಿಮ್ಮ ಪತಿ ಪರಮೇಶ್ವರ ಈಶ್ವರ ಅಂತ ಅಂದಾಗ ತವಣ್ಣಂದ್ರು ಆ ರೀತಿ ಹೇಳಬಹುದು. ನಾನು ನಿಮ್ಮ ಪತಿ ಈಶ್ವರ ಅಂದಾಗ ಪವಿತ್ರವಾಗಿರಬೇಕು, ನಾನು ಆಜ್ಞೆ ಮಾಡ್ತಿದ್ದೀನಿ ಅಂತ ಹೇಳಿ. ಈ ರೀತಿ ಬಾಬ್ರವರು ಬಹಳ ಯುಕ್ತಿಗಳನ್ನು ತಿಳಿಸುತ್ತಾರೆ. ಭಾರತದಲ್ಲಿ ಈ ನಿಯಮ ಇದೆ, ಸ್ತ್ರೀಗೆ ಹೇಳ್ತಾರೆ ನಿಮ್ಮ ಪತಿಯೇ ಈಶ್ವರ ಅಂತ, ಅವರ ಆಜ್ಞೆಯಲ್ಲಿ ಇರಬೇಕೆಂದು. ಪತಿಯ ಕಾಲನ್ನು ಒತ್ತುವುದು ಮಾಡ್ತಾರೆ. ಏಕೆಂದರೆ
ತಿಳ್ಕೊಳ್ತಾರೆ ಅಲ್ವಾ, ಲಕ್ಷ್ಮಿಯು ಕೂಡ ನಾರಾಯಣನ ಕಾಲನ್ನು ಒತ್ತುತ್ತಾ ಇದ್ರು ಅಂತ. ಈ ಅಭ್ಯಾಸ ಎಲ್ಲಿಂದ ಬಂತು? ಭಕ್ತಿ ಮಾರ್ಗದ ಚಿತ್ರಗಳಿಂದ. ಸತ್ಯಯುಗದಲ್ಲಿ ಅಂತಹ ಮಾತು ಇರುವುದಿಲ್ಲ. ನಾರಾಯಣ ಎಂದಾದರೂ ಸುಸ್ತಾಗ್ತಾರೇನು ಲಕ್ಷ್ಮಿ ಕೂತ್ಕೊಂಡು ಅವ್ರ ಕಾಲೊತ್ತಲಿಕ್ಕೋಸ್ಕರ? ಸುಸ್ತಿನ ಮಾತೇ ಇರಲು ಸಾಧ್ಯವಿಲ್ಲ. ಇಲ್ಲಂತೂ ದುಃಖದ ಮಾತಿದೆ. ಅಲ್ಲಿ ದುಃಖ ನೋವು ಎಲ್ಲಿಂದ ಬರುತ್ತೆ? ಆದ್ದರಿಂದ ಬಾಬಾ ಆ ಫೋಟೋ ಚೇಂಜ್ ಮಾಡಿಸಿದ್ರು. ಲಕ್ಷ್ಮಿಯ ಚಿತ್ರ ಏನು ನಾರಾಯಣನಿಗೆ ಕಾಲೊತ್ತುತ್ತಾ ಇರುವಂಥದ್ದಿತ್ತು, ಅದು ಸಮಾನ ಮಾಡಿಸಿದ್ರು. ಲಕ್ಷ್ಮೀ ನಾರಾಯಣ ಸಮಾನ ರೂಪದಲ್ಲಿದ್ದಾರೆ ಅಂತ. ಬಾಬನಿಗೆ ನಶೆ ಏರ್ತು. ಬಾಲ್ಯತನದಿಂದಲೇ ವೈರಾಗ್ಯ ಇರ್ತಾ ಇತ್ತು ಬ್ರಹ್ಮ ಬಾಬರವರೆಗೆ. ಅದಕ್ಕೆ ಬಹಳ ಭಕ್ತಿ ಮಾಡಿದ್ರು. ಬಾಬಾ ಯುಕ್ತಿಗಳನ್ನು ಬಹಳ ತಿಳಿಸುತ್ತಾರೆ. ತಾವು ತಿಳಿದುಕೊಂಡಿದ್ದೀರಾ, ನಾವು ಒಬ್ಬ ತಂದೆಗೆ ಮಕ್ಕಳಾಗಿದ್ದೇವೆ ಅಂದಾಗ ಪರಸ್ಪರದಲ್ಲಿ ಸಹೋದರ ಸಹೋದರಿ ಆಗಿದ್ದೇವೆ. ತಾತನಿಂದ ಆಸ್ತಿ ಪಡೆಯುತ್ತೇವೆ, ತಂದೆಯನ್ನು ಕರೆಯುತ್ತೇವೆ ಪತಿತ ಪ್ರಪಂಚದಲ್ಲಿ. ಏ ಪತಿತ ಪಾವನ, ಎಲ್ಲ ಸೀತೆಯರ ರಾಮ ಎಂದು. ಬಾಬರವರಿಗೆ ಹೇಳಲಾಗತ್ತೆ ಸತ್ಯ ಎಂದು. ಸತ್ಯ ಕಂಡ ಸ್ಥಾಪನೆ ಮಾಡುವವರು ಅವರೇ. ಪೂರ್ತಿ ಸೃಷ್ಟಿಯ ಆದಿ ಮಧ್ಯ ಅಂತ್ಯದ ಸತ್ಯ ಜ್ಞಾನವನ್ನು ತಮಗೆ ಕೊಡುತ್ತಾರೆ. ನೀವು ಆತ್ಮ ಈಗ ಜ್ಞಾನ ಸಾಗರ ಆಗುತ್ತಿದ್ದೀರಾ. ಮಧುರ ಮಕ್ಕಳು ಸಾಹಸ ಇಟ್ಟುಕೊಳ್ಳಬೇಕು. ನಾವು ಬಾಬಾರವರ ಶ್ರೀಮತದಂತೆ ನಡೆಯಬೇಕು ಎಂದು ಸಾಹಸ ಇರಬೇಕು. ಬೇಹದ್ದಿನ ತಂದೆ ಬೇಹದ್ದಿನ ರಚನೆಯನ್ನು ಸ್ವರ್ಗಕ್ಕೆ ಮಾಲೀಕ ಮಾಡುತ್ತಾರೆ ಅಂದಾಗ ಪುರುಷಾರ್ಥ ಮಾಡಿ ಪೂರ್ತಿ ಆಸ್ತಿ ಪಡೆಯಬೇಕು, ಬಲಿಹರಿ ಆಗಬೇಕು. ತಾವು ಅವರನ್ನು ತಮ್ಮ ವಾರಿಸ್ ಮಾಡಿಕೊಂಡಿದ್ದೀರಾ ಬಾಬರವರನ್ನು ಅಂದಾಗ ಬಾಬಾ ನಿಮ್ಮನ್ನು 21 ಜನ್ಮಗಳಿಗಾಗಿ ವಾರಿಸ್ ಮಾಡಿಕೊಳ್ತಾರೆ, ಆಸ್ತಿ ಕೊಡುತ್ತಾರೆ. ತಂದೆ ಮಕ್ಕಳಿಗೆ ಬಲಿಹಾರಿ ಆಗುತ್ತಾರೆ. ಮಕ್ಕಳು ಹೇಳುತ್ತೀರಾ, ಬಾಬಾ ಈ ತನು ಮನ ಧನ ಎಲ್ಲವೂ ನಿಮ್ಮದೆಂದು. ತಾವು ಬಾಬರವ್ರಿಗೆ ಮಕ್ಕಳಂತೂ ಆಗ್ಬಿಟ್ಟಿದ್ದೀರಾ ಅಲ್ವಾ? ಗಾಯನವೂ ಇದೆ, ತ್ವಮೇವ ಮಾತಾಶ್ಯ ಪಿತಾ ತ್ವಮೇವ ಎಂದು. ಒಬ್ಬ ತಂದೆಯ ಮಹಿಮೆ ಎಷ್ಟು ದೊಡ್ಡದಿದೆ. ಆ ತಂದೆಗೆ ಹೇಳಲಾಗುವುದು ಸರ್ವರ ದುಃಖ ಹರ್ತ ಸುಖಕರ್ತ. ಸತ್ಯಯುಗದಲ್ಲಿ ಪಂಚತತ್ವಗಳು ಸಹ ಸುಖ ಕೊಡುವಂತಹದ್ದಿರುತ್ತದೆ. ಕಲಿಯುಗದಲ್ಲಿ ಪಂಚತತ್ವಗಳು ತಮೋ ಪ್ರಧಾನವಾಗಿರುವ ಕಾರಣ ದುಃಖ ಕೊಡುತ್ತೆ. ಅಲ್ಲಂತೂ ಸುಖವೇ ಇರುತ್ತೆ. ಈ ಡ್ರಾಮಾ ತಯಾರಾಗಿದೆ. ತಾವು ತಿಳಿದುಕೊಂಡಿದ್ದೀರಾ, ಇದು ಅದೇ 5000 ವರ್ಷದ ಮೊದಲಿನ ಯುದ್ಧವಾಗಿದೆ. ಈಗ ಸ್ವರ್ಗದ ಸ್ಥಾಪನೆಯಾಗುತ್ತಿದೆ ಅಂದಾಗ ತಾವು ಮಕ್ಕಳು ಸದಾ ಖುಷಿಯಲ್ಲಿ ಇರಬೇಕು. ಭಗವಂತ ತಮ್ಮನ್ನು ದತ್ತು ಮಾಡಿಕೊಂಡಿದ್ದಾರೆ ಅಂದಾಗ ತಂದೆ ತಾವು ಮಕ್ಕಳಿಗೆ ಶೃಂಗಾರ ಮಾಡ್ತಾರೆ, ವಿದ್ಯಾಭ್ಯಾಸ ಮಾಡಿಸ್ತಿದ್ದಾರೆ. ಒಳ್ಳೆಯದು. ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಪ್ ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು. ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು. ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಪ್ ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು. ಧಾರಣೆಗಾಗಿ ಮುಖ್ಯ ಸಾರ. ಫಸ್ಟ್ ಪಾಯಿಂಟು, ಸದಾ ತಂದೆಯ ಸಮಾನರಾಗುವ ಸಾಹಸ ಇಟ್ಟುಕೊಳ್ಳಬೇಕು. ಎರಡನೇ ಪಾಯಿಂಟು, ಯಾವುದೇ ಮಾತಿನಲ್ಲಿ ಭಯ ಪಡಬಾರದು, ಅವಶ್ಯವಾಗಿ ಪವಿತ್ರರಾಗಿರಬೇಕು. ವರದಾನ, ಸಮಸ್ಯೆಗಳನ್ನು ಹತ್ತುವ ಕಲೆಯ ಸಾಧನವೆಂದು ಅನುಭವ ಮಾಡಿ ಸದಾ ಸಂತುಷ್ಟರಾಗಿರುವಂತಹ ಶಕ್ತಿಶಾಲಿ ಆಗಿರಿ. ಸಮಸ್ಯೆಗಳನ್ನು ಹತ್ತುವ ಕಲೆಯ ಸಾಧನವೆಂದು ಅನುಭವ ಮಾಡಿ ಸದಾ ಸಂತುಷ್ಟರಾಗಿರುವಂತಹ ಶಕ್ತಿಶಾಲಿ ಆಗಿರಿ. ವರದಾನದ ವಿಶ್ಲೇಷಣೆ, ಯಾರು ಶಕ್ತಿಶಾಲಿ ಆತ್ಮರಿರುತ್ತಾರೆ ಅವರು ಸಮಸ್ಯೆಗಳನ್ನು ಆ ರೀತಿ ಪಾರು ಮಾಡುತ್ತಾರೆ. ಹೇಗೆ? ಯಾವುದೋ ಸೀದಾ ಮಾರ್ಗ ಸಹಜವಾಗಿ ಪಾರು ಮಾಡುವ ಹಾಗೆ ಸಮಸ್ಯೆಗಳು ಅವರಿಗಾಗಿ ಹತ್ತುವ ಕಲೆಯ ಸಾಧನವಾಗುವುದು. ಪ್ರತಿ ಸಮಸ್ಯೆ ಜಾನಿ ಪೆಹಚಾನಿ ಅಂದರೆ ಗೊತ್ತಿದೆ ಅನ್ನುವ ಹಾಗೆ ಅನುಭವ ಆಗತ್ತೆ. ಅವರು ಎಂದಿಗೂ ಸಹ ಆಶ್ಚರ್ಯ ಪಡೋದಿಲ್ಲ. ಈ ಸಮಸ್ಯೆ ಏನು ಬಂದಿದೆ, ಇದು ಮೊದಲು ಬಂದಿದೆ ಅನುಭವ ಇರುತ್ತೆ. ಎಂದಿಗೂ ಆಶ್ಚರ್ಯಚಕಿತರಾಗುವುದಿಲ್ಲ. ಸದಾ ಸಂತುಷ್ಟರಾಗಿರುತ್ತಾರೆ. ಬಾಯಿಂದ ಎಂದಿಗೂ ಕಾರಣ ಎಂಬ ಶಬ್ದ ಬರುವುದಿಲ್ಲ. ಆದರೆ ಅದೇ ಸಮಯದಲ್ಲಿ ಕಾರಣವನ್ನು ನಿವಾರಣೆಯಲ್ಲಿ ಬದಲಾಯಿಸುತ್ತಾರೆ. ಸ್ಲೋಗನ್, ಸ್ವಸ್ಥಿತಿಯಲ್ಲಿ ಸ್ಥಿತರಾಗಿದ್ದು ಸರ್ವ ಪರಿಸ್ಥಿತಿಗಳನ್ನು ಪಾರು ಮಾಡುವುದೇ ಶ್ರೇಷ್ಠತೆಯಾಗಿದೆ.
ಮಮ್ಮರವರ ಅಮೂಲ್ಯ ಮಹಾವಾಕ್ಯಗಳು. ಪರಮಾರ್ಥದಿಂದ ವ್ಯವಹಾರ ಸ್ವತಃವಾಗಿ ಸಿದ್ಧವಾಗುವುದು. ಭಗವಾನುವಾಚ, ತಾವು ನನ್ನ ಮೂಲಕ ಪರಮ ಅರ್ಥವನ್ನು ತಿಳಿದುಕೊಂಡಿರುವುದರಿಂದ ನನ್ನ ಪರಮ ಪದವನ್ನು ಪ್ರಾಪ್ತಿ ಮಾಡಿಕೊಳ್ಳುತ್ತೀರಾ. ಅಂದರೆ ಅರ್ಥ, ಪರಮಾರ್ಥವನ್ನು ತಿಳಿದುಕೊಳ್ಳುವುದರಿಂದ ವ್ಯವಹಾರ ಸಿದ್ಧವಾಗುವುದು. ನೋಡಿ, ದೇವತೆಗಳ ಮುಂದೆ ಪ್ರಕೃತಿಯೂ ಸಹ ಕಾಲುಗಳಿಗೆ ದಾಸಿಯಾಗಿ ಇರುತ್ತೆ. ಈ ಪಂಚತತ್ವಗಳು ಸುಖ ಸ್ವರೂಪವಾಗಿ ಮನ ಇಚ್ಛಿತ ಸೇವೆ ಮಾಡುತ್ತೆ. ಈ ಸಮಯದಲ್ಲಿ ನೋಡಿ, ಮನ ಇಚ್ಛಿತ ಸುಖ ಸಿಗದಿರುವ ಕಾರಣ ಮನುಷ್ಯರಿಗೆ ದುಃಖ, ಶಾಂತಿ ಪ್ರಾಪ್ತವಾಗುತ್ತಿದೆ. ಸತ್ಯಯುಗದಲ್ಲಂತೂ ಈ ಪ್ರಕೃತಿ ಬಹಳ ಸತ್ವಪ್ರಧಾನವಿರುತ್ತೆ. ಹಾಗಾಗಿ ಅದು ಹೊಂದಾಣಿಕೆಯಿಂದ ಇರುತ್ತೆ, ಸುಖ ಕೊಡುತ್ತೆ. ನೋಡಿ, ದೇವತೆಗಳ ಜಡಚಿತ್ರಗಳಲ್ಲೂ ಎಷ್ಟು ವಜ್ರ ವೈಡೂರ್ಯಗಳನ್ನು ಹಾಕಿರ್ತಾರೆ ಅಂದಾಗ, ಯಾವಾಗ ಚೈತನ್ಯದಲ್ಲಿ ಪ್ರತ್ಯಕ್ಷವಾಗಿ ಇರುತ್ತಾರೆ ಆ ಸಮಯದಲ್ಲಿ ಎಷ್ಟು ವೈಭವ ಇರಬಹುದು. ಈ ಸಮಯದಲ್ಲಿ ಮನುಷ್ಯರು ಹಸಿವಿನಿಂದ ಶರೀರ ಬಿಡುತ್ತಾರೆ ಮತ್ತು ಜಡಚಿತ್ರಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ. ಮನುಷ್ಯರು ಹಸಿವು ಊಟ ಇಲ್ಲದೆ ಸಾಯ್ತಿದ್ದಾರೆ, ಆದರೆ ಜಡಚಿತ್ರಗಳಿಗೆ ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡ್ತಿದ್ದಾರೆ ಅಂದಾಗ ಈ ಅಂತರ ಯಾಕೆ? ಏನಂತರ ಇದರಲ್ಲಿ? ಅವಶ್ಯವಾಗಿ ದೇವತೆಗಳು ಆ ರೀತಿ ಶ್ರೇಷ್ಠ ಕರ್ಮವನ್ನು ಮಾಡಿದ್ದಾರೆ. ಆದ್ದರಿಂದಲೇ ಅವರ ಸ್ಮಾರಕ ತಯಾರಾಗಿದೆ. ಅವರ ಪೂಜೆಯೂ ಸಹ ಅಷ್ಟಾಗತ್ತೆ. ಅವರು ನಿರ್ವಿಕಾರಿ ಪ್ರವೃತ್ತಿಯಲ್ಲಿ ಇದ್ದರೂ ಸಹ ಕಮಲ ಪುಷ್ಪದ ಸಮಾನ ಸ್ಥಿತಿಯಲ್ಲಿ ಇದ್ದರು. ಆದರೆ ಈಗ ಅವರೇ ನಿರ್ವಿಕಾರಿ ಪ್ರವೃತ್ತಿಗೆ ಬದಲಾಗಿ ವಿಕಾರಿ ಪ್ರವೃತ್ತಿಯಲ್ಲಿ ಹೋಗಿದ್ದಾರೆ. ಆ ಕಾರಣದಿಂದಾಗಿ ಎಲ್ಲರೂ ಪರಮಾರ್ಥವನ್ನು ಮರೆತು ವ್ಯವಹಾರದ ಕಡೆ ತೊಡಗಿದ್ದಾರೆ. ಆದ್ದರಿಂದ ಫಲಿತಾಂಶವೂ ಸಹ ಉಲ್ಟಾ ಆಗುತ್ತಿದೆ. ಈಗ ಸ್ವಯಂ ಪರಮಾತ್ಮ ಬಂದು ನಮಗೆ ವಿಕಾರಿ ಪ್ರವೃತ್ತಿಯಿಂದ ಹೊರತೆಗೆದು ನಿರ್ವಿಕಾರಿ ಪ್ರವೃತ್ತಿಯನ್ನು ಕಲಿಸುತ್ತಿದ್ದಾರೆ. ಅದರಿಂದ ತಮ್ಮ ಜೀವನ ಸದಾ ಕಾಲಕ್ಕಾಗಿ ಸುಖಿಯಾಗುವುದು. ಆದ್ದರಿಂದ ಮೊದಲು ಬೇಕು ಪರಮಾರ್ಥ, ನಂತರ ವ್ಯವಹಾರದಲ್ಲಿ ಬರಬೇಕು. ಪರಮಾರ್ಥದಲ್ಲಿ ಇರುವುದರಿಂದ ವ್ಯವಹಾರ ಸ್ವತಃವಾಗಿ ಸಿದ್ಧವಾಗುವುದು. ಅವ್ಯಕ್ತ ಇಶಾರೆ. ನಿಶ್ಚಯದ ತಳಪಾಯವನ್ನು ಶಕ್ತಿಶಾಲಿ ಮಾಡಿಕೊಂಡು ಸದಾ ನಿರ್ಭಯರು ಮತ್ತು ನಿಶ್ಚಿಂತರಾಗಿರಿ. ಹೇಗೆ ಡಾಕ್ಟರ್ ಪೇಷಂಟನ್ನು ಮೊದಲು ವಿಶ್ವಾಸದಲ್ಲಿ ತೆಗೆದುಕೊಳ್ಳುತ್ತಾರೆ, ಅವರಿಗೆ ವಿಶ್ವಾಸ ಆಗಿಬಿಡತ್ತೆ, ಈ ಡಾಕ್ಟರ್ ತುಂಬ ಒಳ್ಳೆಯವರು, ಇಲ್ಲಿಂದ ನಮಗೆ ಆರೋಗ್ಯ ಚೆನ್ನಾಗಾಗ್ಬಿಡತ್ತೆ ಅಂತ ಅಂದ್ಕೊಳ್ತಾರೆ. ಇವರು ಒಳ್ಳೆ ಡಾಕ್ಟ್ರ್ ಇದ್ದಾರೆ, ನನ್ನ ಆರೋಗ್ಯ ಸರಿ ಮಾಡಿಬಿಡ್ತಾರೆ ಅಂತ ತಿಳ್ಕೊಳ್ತಾರೆ. ಹಾಗೆ ಡಾಕ್ಟರ್ ಎಷ್ಟೇ ಒಳ್ಳೆಯ ಔಷಧಿ ಕೊಡಬಹುದು, ಆದರೆ ಒಂದು ವೇಳೆ ವಿಶ್ವಾಸವೇ ಇಲ್ಲ ಅಂತಂದರೆ ಆ ಔಷಧಗಳ ಪ್ರಭಾವ ಬೀಳೋದಿಲ್ಲ. ಅದೇ ರೀತಿ ಆತ್ಮಿಕ ಡಾಕ್ಟರಿತನದಲ್ಲಿಯೂ ಕೂಡ ಅಂತಹ ಶಕ್ತಿಶಾಲಿ ಸ್ಥಿತಿ ಇದ್ದಾಗ ಏನೆಲ್ಲರ ವಿಶ್ವಾಸ ಇದೆ, ಇಲ್ಲಿ ಬಂದರೆ ಅವಶ್ಯವಾಗಿ ಒಂದಲ್ಲ ಒಂದು ಪ್ರಾಪ್ತಿ ಆಗತ್ತೆ ಅಂತ ನಂಬಿಕೆ ಇದೆ ಅಲ್ವಾ. ಸೊ ಆ ಒಂದು ನಂಬಿಕೆಯನ್ನು ಈಡೇರಿಸಬೇಕು ಅಂದರೆ ನಮ್ಮಲ್ಲಿಯೂ ಕೂಡ ಅಂತಹ ಶಕ್ತಿಶಾಲಿ ಸ್ಥಿತಿ ಇರಬೇಕು. ಓಂ ಶಾಂತಿ.